ರೈಟ್. ಸೊ ಇಷ್ಟು ಸಮಸ್ಯೆ ಇತ್ತು. ಇವ್ರದ್ದು MRI ಯಾವ ತರ ಇದೆ ಈ ಸಮಸ್ಯೆಗಳನ್ನ ನಿಮ್ಗೆ ತೋರಿಸ್ತೀನಿ ನಾನು. ಈ ಕಡೆ ಬಾಬಾ. ರೈಟ್. ಇದು ನೋಡಿ, ಈ MRI ನೀವು ಗಮನಿಸಬೇಕಾಗಿದ್ದು, MRI ಮಾಡಿಸಿರೋದು 7/3/2025 ಅಂದ್ರೆ ಜುಲೈ 3ನೇ ತಾರೀಕು 2025. ಆಮೇಲೆ ಇದ್ರಲ್ಲಿ ನಾವು ಗಮನಿಸಬೇಕಾದ ನೋಡಿ, ಕೈ ಜೋಮ್ ಅಂತ ಹೇಳಿದ್ರು, ಕೈ ಅರ್ಥ ಅಂತ ಹೇಳಿದ್ರೆ ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಗೆ C3 ಮತ್ತೆ C5 ಎರಡು ತುಂಬಾ ಬಲ್ಜ್ ಆಗಿದೆ, ನರಕ್ಕೆ ಒತ್ಕೊಳ್ತಿದೆ, ಅದರಿಂದ ಅವ್ರಿಗೆ ಆ ಸಮಸ್ಯೆ ಬರುತ್ತೆ. ಆಮೇಲೆ ಇಲ್ಲಿ ಕುತ್ತಿಗೆ ಭಾಗದಲ್ಲಿ ನರ ಬಂದ್ಬಿಟ್ಟು ಬೆನ್ಮೂಳೆಗೆ ಹತ್ರ ಬಂದಿದೆ, ಇದು ಒಂದು ಕಾರಣ ಇರಬಹುದು. ಆಮೇಲೆ ಅವರು ಇಷ್ಟು ಸಮಸ್ಯೆ ಇರೋಲ್ಲ. ಸೊಂಟ ನೋವಲ್ಲಿ ನೋಡಿ ನಮಗೆ L4 L5 ಅನ್ನೋದು ಡಿಸ್ಕ್ ಪ್ರೊಟ್ರೂಷನ್ ಆಗ್ಬಿಟ್ಟಿದೆ, ಅಂದ್ರೆ ಕಂಪ್ಲೀಟ್ ತೀವ್ರತೆ, ಒತ್ಕೊಂಡು ತೀವ್ರತೆ ತುಂಬಾ ಜಾಸ್ತಿ ಇದೆ. ಇದು ನೋಡಿ, ಡೇಟ್ ಬಂದ್ಬಿಟ್ಟು 8/19/2025 ಅಂದ್ರೆ ಆಗಸ್ಟ್ 19 ತಾರೀಕು ತೆಗೆದಿರೋದು. ಇದರಲ್ಲಿ ಮೊದಲಿಗೆ ಎಷ್ಟು ನಮ್ಮ ಸರ್ವಿಕಲ್ ಅಲ್ಲಿ ಕಂಪ್ರೆಷನ್ ಇತ್ತಲ್ಲ, ಇದು ಮೊದಲಿಗಿಂತ ಕಡಿಮೆ ಆಗಿದೆ, ಇದು ಸಹ ಮೊದಲಿಗಿಂತ ಕಡಿಮೆ ಆಗಿದೆ, ಬಹಳಷ್ಟು ಉತ್ತಮ ಆಗಿದೆ. ಆದ್ರಿಂದ ಅವರು ಆರಾಮಾಗಿರೋದು. ಈ ನಡುವು ಭಾಗದಲ್ಲಿ ಬಂದ್ಬಿಟ್ಟು ನೋಡಿ ಎಷ್ಟು ಮಟ್ಟಿಗೆ ತೀವ್ರತೆ ಇತ್ತು, ಕಂಪ್ಲೀಟ್ ಆಗಿ ಇದು ಒತ್ಕೊಂಡಿತ್ತು. ಆಮೇಲೆ ಇದು ಈಗ ಡಿಸ್ಕ್ ಪ್ರೊಟ್ರೂಷನ್ ಆಗಿರೋದು ತೀರಾ ಹೊರಗಡೆ ಬಂದಿದೆ. ಆದ್ರಿಂದ ಅವ್ರಿಗೆ ಕಾಲಲ್ಲಿ ಏನು ಒಂದು ಜೋಮ್ ಇತ್ತಲ್ಲ, ಅದು ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ನಡೆಯೋದು ಚೆನ್ನಾಗಿ, ನಿಂತ್ಕೊಳ್ಳೋದು, ನಡೆಯೋದ್ರಲ್ಲಿ ಬಹಳ ಉತ್ತಮ ಆಗಿದೆ. ಇದು ಆಗಿರೋದು ಯಾವುದೇ ರೀತಿ ಇಂಜೆಕ್ಷನ್, ಮೆಡಿಸಿನ್, ಆಪರೇಷನ್ ಇಲ್ಲಂಗೆ. ಎಸ್.